ಹಾಯ್ ಗೈಸ್, ಎರಡನೇ ಪ್ರಮಾಣ ನೋಡಿದ್ರಾ? ನಿಮ್ಗೆ ಏನು ಅನಿಸ್ತು? ಅಲ್ಲ, ಈ ವಾರ ಗಿಲ್ಲಿ ಕಳಪೆ ಆಗೋ ಥರ ಏನಾರು ಆಟ ಆಡೋದನ್ನ, ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಎಲ್ಲರ ಜೊತೆ ನಿಗಾಡಿಸ್ಕೊಂಡು ಟಾಸ್ ವಿಷಯ ಕೊಟ್ಬಿಟ್ಟು ನಾನು ಕಳಪೆ ಕೊಟ್ಟಿದ್ದೆ, ನನ್ನ ಪಕ್ಕ ಕಳಪೆ ಅಂತ ಒಪ್ಕೊಂಡ್ಬಿಡುವೆ. ಇವ್ರು ಕೊಡ್ತಾರೋ ಹೆಂಗೈತೆ ರೀಸನ್ನು ಅಂದರೆ, ಅವ್ರಿಗೆ ವಯಸ್ಸಾಗೈತೆ ಅಂದ್ಬಿಟ್ರಂತೆ, ಅದು ಒಂಥರ ಇದಾಗೋಯ್ತಂತೆ. ಇನ್ನೊಬ್ರದ್ದು ವ್ಯಕ್ತಿತ್ವ ಕೆಳಗಡೆ ಇಟ್ಟು ಕಾಮಿಡಿ ಮಾಡ್ತಾವ್ರಂತೆ, ಇನ್ನೊಬ್ರದ್ದು ಅವ್ರ ಹೆಸರು ಇಟ್ಕೊಂಡು ಕಾಮಿಡಿ ಮಾಡ್ಕೊಂಡು ಅವ್ರದ್ದು ಹೆಸ್ರನ್ನ ಕಮ್ಮಿ ಮಾಡ್ತಾವ್ರ. ಆ ಥರ ರೀಸನ್ಗಳವೆಲ್ಲ ತರೀಕೆ ಹೋಗಪ್ಪ. ಇನ್ನೊಂದು ವಿಷಯ ಹೇಳ್ತೀನಿ, ಯಾರು ಕರೆಕ್ಟು ಅನ್ನೋರು ಮಾತ್ರ ಈ ಕಮೆಂಟ್ ಹಾಕಿ. ಚೈತ್ರ ಅವ್ರಿಗೆ 28 ವರ್ಷ, ನಮ್ಮ ಗಿಲ್ಲಿಗೆ 29 ವರ್ಷ. ಆದರೆ ಈ ಚೈತ್ರ ಅವ್ರ ವಿಷಯ ಹೆಂಗಾಗ್ಬಿಟ್ಟೈತೆ ಅಂದರೆ, ಮದುವೆ ಆದವರೆಲ್ಲ ದೊಡ್ಡವರು, ಗಿಲ್ಲಿಗಿಂತ ದೊಡ್ಡವರು ಅಂದ್ಕೊಂಬಿಟ್ಟಿರ್ಬೇಕು. ಇವಾಗ ದೊಡ್ಡವರು, ಹೌದು ನೀವು ದೊಡ್ಡವರು ಅಂತಲೇ ಹೇಳ್ತಾವನೆ ಗಿಲ್ಲಿ. ಹ್ಞೂ ಅಪ್ಪ, ನೀವು ದೊಡ್ಡವರು. ಇವಾಗ ಏನಾಯ್ತು? ಇವಾಗ ಅದನ್ನು ಕಾಮಿಡಿಯಾಗಿ ತೊಗೊಳ್ಳಿ, ಏನು ಸೀರಿಯಸ್ ಆಗಿ ತೊಗೋತೀರ? ಹೊರಗಡೆ ನೀವು ಇನ್ನೊಂದು ಹೇಳ, ಹೊರಗಡೆ ಗಿಲ್ಲಿ ಏನೇ ಮಾಡಿದ್ರು ಕಾಮಿಡಿ ಥರನೇ ತೊಗೊತವ್ರೆ. ಮನೆ ಒಳಗಡೆ ಸುಮ್ಮನೆ ಒಳ್ಳೆ ಇದ್ರ ಥರ ಏನಾದರೂ ಫುಲ್ಲು ಸೀರಿಯಸ್ಸಾಗಿ ತೊಗೊಂಡು ಸೀರಿಯಸ್ ಮ್ಯಾಟ್ರ್ ಮಾಡಿಕೊಂಡು ನಾಮಿನೇಷನ್ಗೆ, ಕಳಪೆಗೆ ಇಂಥವಕ್ಕೆಲ್ಲ ಕೊಡ್ತಾ ಇರೋದು. ಏನಂದರೆ, ಸುದೀಪ್ ಸರು ಹೋದ ವಾರ ಬಂದು ನೀನು ಕಾಮಿಡಿ ರೀತಿನೇ ಹೊಡಿ, ಈ ಸಲ ಕಾಮಿಡಿ ರೀತಿನೇ ಹೊಡೆದ. ಇನ್ನೊಂದು ಆಮೇಲೆ ಎಲ್ಲರೂ ಕೆಲಸ ಮಾಡಿ ಈ ವಾರ ಚೆನ್ನಾಗಿ ಕೆಲಸ ಮಾಡೋದನ್ನ, ಯಾರತ್ತೂ ಏಳ್ಸ್ಕೊಳ್ದಂಗೆ ಕೆಲಸ ಮಾಡೋದನ್ನ, ಅವ್ನ ಕೆಲಸ ಮಾಡೋದನ್ನ ಹಂಗಾರು ಕಳಪೆ. ಒಂದು ಕಳಪೆ ಕೊಡೋಕ್ಕೆ ರೀಸನ್ ಗೊತ್ತಿಲ್ಲ. ಇನ್ನೊಂದು ಡೈರೆಕ್ಟಾಗಿ ಹೇಳೋಕ್ಕೆ ಬರಲ್ಲ, ಸುಮ್ಮನೆ ಇಂಡೈರೆಕ್ಟಾಗಿ ಹೊಡೆಯೋದು, ಇವೆಲ್ಲ ಬಿಟ್ಬಿಡಿ. ಡೈರೆಕ್ಟಾಗಿ ಮಾತಾಡೋದು ಕಲ್ತ್ಕೊಳ್ರಿ ಅಷ್ಟೇ ಗೈಸ್. ಇನ್ನೇನು ಹೇಳೋಕ್ಕೋಗಲ್ಲ, ಎಷ್ಟು ಬೈದ್ರೂ ಅಷ್ಟೇ. ಅವ್ರಿಗೆಲ್ಲ ಸರಿಯಾಗಿ ಕಳಪೆ ಕೊಡೋಕ್ಕೆ ಬರೋದಿಲ್ಲ, ಸರಿಯಾಗಿ ನಾಮಿನೇಷನ್ ಮಾಡೋಕ್ಕೆ ಬರೋದಿಲ್ಲ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದರೆ ಸ್ವೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಹಂಗೆ ಒಂದು ಫಾಲೋ ಮಾಡಿ.